ಥ್ರೆಡ್ನ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. 5 ಚೈನ್ಸ್ ತಗೊಳ್ಳಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ತ್ರೀ ಚೈನ್ಸ್ ತಗೊಳ್ಳಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೊಂದು ಸಿಂಗಲ್ ಕ್ರೋಶೆ ಮಾಡಿ. ಮತ್ತೆ 3 ಚೈನ್ಸ್ ತಗೊಳ್ಳಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೊಂದು ಸಿಂಗಲ್ ಕ್ರೋಶೆ ಮಾಡಿ. ಸಿಕ್ಸ್ ಚೈನ್ಸ್ ತಗೊಳ್ಳಿ. ಇದನ್ನು ಸ್ಟ್ರೇಟಾಗಿ ಬೇಡ, ಸ್ವಲ್ಪ ಆರ್ಚ್ ಬರೋ ಥರ ಸೀರೆಗೆ ಸಿಂಗಲ್ ಕ್ರೋಶೆ ಮಾಡಿ. ಈಗ 3 ಚೈನ್ಸ್ ತಗೊಳ್ಳಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿ. ಮತ್ತೆ 3 ಚೈನ್ಸ್ ತಗೊಳ್ಳಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ 5 ಚೈನ್ಸ್ ತಗೊಳ್ಳಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ. ಇದೇ ಥರ ಕಂಟಿನ್ಯೂ ಮಾಡಿ. ಈ ಸ್ಟೆಪ್ಪಲ್ಲಿ ಎಷ್ಟೆಷ್ಟು ಚೈನ್ಸ್ ತಗೋಬೇಕು ಅಂದರೆ 5 3 3 6 3 3 5 3 3 6 3 3 5. ಸೆಕೆಂಡ್ ಸ್ಟೆಪ್ಗೆ ಸ್ಟಾರ್ಟಿಂಗ್ ಲಾಕ್ ಮಾಡ್ದಲ್ಲೇ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಸ್ಪೇಸ್ಗೆ 6 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ 3 ಚೈನ್ ಸ್ಪೇಸಲ್ಲಿ 4 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ 3 ಚೈನ್ ಸ್ಪೇಸ್ಗೆ 2 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ ಇರೋದು 6 ಚೈನ್ ಆರ್ಚ್. ಇದರಲ್ಲಿ ನಾವು ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಬೇಕು. ನಾನಿಲ್ಲಿ 13 ಡಬಲ್ ಕ್ರೋಶೆಗಳನ್ನು ಮಾಡಿದ್ದೀನಿ. ಡಬಲ್ ಕ್ರೋಶೆಗಳಾದಮೇಲೆ ನೆಕ್ಸ್ಟ್ 3 ಚೈನ್ ಸ್ಪೇಸ್ಗೆ 2 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ 3 ಚೈನ್ ಸ್ಪೇಸ್ಗೆ 4 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ಫೈವ್ ಚೈನ್ ಸ್ಪೇಸ್ಗೆ 6 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ಮತ್ತು ಸ್ಟಾರ್ಟಿಂಗ್ ಹೇಗೆ ಮಾಡಿದ್ದೀವೋ ಅದೇ ಥರ ರಿಪೀಟ್ ಮಾಡ್ತಾ ಹೋಗಿ. ಥರ್ಡ್ ಸ್ಟೆಪ್ಗೆ ಬೇರೆ ಕಲರ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿರೋ ಸ್ಟಿಚ್ಗೆ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. 5 ಚೈನ್ಸ್ ತಗೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ ಅದ್ರ ಮೇಲ್ಗಡೆ ಇರೋ ಸ್ಟಿಚ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. 3 ಚೈನ್ಸ್ ತಗೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಾಡಿರೋ ಮೇಲ್ಗಡೆ ಇರೋ ಸ್ಟಿಚ್ಗೆ ಸಿಂಗಲ್ ಕ್ರೋಶೆ ಮಾಡಿ. ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ನೀಡಲ್ನಲ್ಲೇ ಇರಲಿ. 2 ಸಲ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಆ ಸ್ಟಿಚ್ಚಿಗೆ ನೀಡಲ್ನ ಹಾಕಿ ಥ್ರೆಡ್ನ ಹೊರಗೆ ತಗೊಳ್ಳಿ. ಈಗ ಫಸ್ಟ್ 2 ಲೂಪಿಂದ ಥ್ರೆಡ್ನ ಹೊರಗೆ ತಗೊಳ್ಳಿ. ನೆಕ್ಸ್ಟ್ 2 ಲೂಪಿಂದ ಥ್ರೆಡ್ನ ಹೊರಗೆ ತಗೊಳ್ಳಿ.
ನೆಕ್ಸ್ಟ್ ಬೀಡ್ ಮತ್ತು ಇನ್ನೊಂದು ಲೂಪ್ ಇದೆಯಲ್ಲ, ಅದರಿಂದ ಡೈರೆಕ್ಟಾಗಿ ಥ್ರೆಡ್ನ ಹೊರಗಡೆ ತಗೊಳ್ಳಿ. ಇನ್ನೊಂದು ಬೀಡ್ ಆ್ಯಡ್ ಮಾಡಿ. ಬೀಡ್ ನೀಡಲ್ನಲ್ಲೇ ಇರಲಿ. 2 ಸಲ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಸ್ಟಿಚ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಲೂಪ್ನಿಂದ ಥ್ರೆಡ್ನ ಹೊರಗೆ ತಗೊಳ್ಳಿ. ನೆಕ್ಸ್ಟ್ 2 ಲೂಪ್ನಿಂದ ಥ್ರೆಡ್ನ ಹೊರಗೆ ತಗೊಳ್ಳಿ. ನೆಕ್ಸ್ಟ್ ಬೀಡ್ ಮತ್ತು ಇನ್ನೊಂದು ಲೂಪಿಂದ ಥ್ರೆಡ್ನ ಹೊರಗೆ ತೆಗೀರಿ. ಇದೇ ಥರ ಎಲ್ಲ ಡಬಲ್ ಕ್ರೋಶೆಗಳ ಮೇಲೂ ವರ್ಕ್ ಮಾಡಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲಿರೋ ಸ್ಟಿಚ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ತ್ರೀ ಚೈನ್ಸ್ ತಗೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲಿರೋ ಸ್ಟಿಚ್ಗೆ ಸಿಂಗಲ್ ಕ್ರೋಶೆ ಮಾಡಿ. 5 ಚೈನ್ಸ್ ತಗೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲಿರೋ ಸ್ಟಿಚ್ಗೆ ಸಿಂಗಲ್ ಕ್ರೋಶೆ ಮಾಡಿ. 3 ಚೈನ್ಸ್ ತಗೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲಿರೋ ಸ್ಟಿಚ್ಗೆ ಸಿಂಗಲ್ ಕ್ರೋಶೆ ಮಾಡಿ. ಈಗ ಮತ್ತೆ ಬೀಡ್ ಆ್ಯಡ್ ಮಾಡಿಕೊಂಡು ಫಸ್ಟ್ ಡಿಸೈನ್ ಮಾಡಿದ್ವಲ್ಲ ಅದೇ ಥರ ರಿಪೀಟ್ ಮಾಡಿ. ಲಾಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಮತ್ತೆ ಚೇಂಜ್ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಸ್ಪೇಸಲ್ಲಿ 6 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ಇವಾಗ ಬೀಡ್ ಪಕ್ಕದಲ್ಲಿರೋ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆನ ಮಾಡಿ. ಒಂದು ಚೈನ್ ತಗೊಳ್ಳಿ. ಈಗ ನಾವು ಮಾಡಿರೋ ಡಬಲ್ ಕ್ರೋಶೆಗೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ. ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿ. ಒಂದು ಡಬಲ್ ಕ್ರೋಶೆ ಮಾಡಿ. ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು ಬೀಡನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿರೋ ಸ್ಪೇಸ್ಗೆ ಒಂದು ಡಬಲ್ ಕ್ರೋಶೆನ ಮಾಡಿ. ಒಂದು ಚೈನ್ ತಗೊಳ್ಳಿ. 2 ಸಲ ಹಾಫ್ ಡಬಲ್ ಕ್ರೋಶೆ ಮಾಡಿ. ಆಮೇಲೆ ಒಂದು ಸಲ ಡಬಲ್ ಕ್ರೋಶೆ ಮಾಡಿ. ಮತ್ತು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಒಂದು ಬೀಡ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ, ಚೈನ್ 1, ಆಮೇಲೆ ಆ ಡಬಲ್ ಕ್ರೋಶೆಗೆ 2 ಹಾಫ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ. ಇದೇ ಥರ ಕಂಟಿನ್ಯೂ ಮಾಡಿ. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಸ್ಪೇಸ್ಗೆ 6 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ ಡಿಸೈನ್ಗೆ ಬೀಡ್ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿ. ಒಂದು ಚೈನ್ ತಗೊಳ್ಳಿ. ಆ ಡಬಲ್ ಕ್ರೋಶೆಗೆ ಒಂದು ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ. ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶೆ. ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡಿ.